ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮೊರೆಯನ್ನು ಕೇಳು. ನಿನ್ನ ವಿಧಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಶುಕ್ರವಾರ 12ನೇ ಜೂನ್ 2026ನೇ ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅರಣ್ಯಕಾಂಡ 11ನೇ ಅಧ್ಯಾಯದ 15ನೇ ವಚನ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ. ನಾನಾಗುವ ದುರಾವಸ್ಥೆಯನ್ನು ನಾನು ನೋಡಲಾರೆನು ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ದೇವರು ತನ್ನ ಸೇವಕರನ್ನು ಕರೆದಾಗ ಸೇವೆಯಲ್ಲಿಯೂ ನಿಯೋಗದಲ್ಲಿಯೂ ಭಯಂಕರವಾದಂಥ ಹೋರಾಟಗಳು ಮತ್ತು ನೋವು ಸಹಜವಾಗಿ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸೇವೆಯಲ್ಲಿ ಇರುವಂಥ ಹೋರಾಟ ಮತ್ತು ಹತಾಶೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ತಾನು ಅಡವಿಯಲ್ಲಿ ಇರುವಂಥ ಸಮಯದಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡು ದೇವರು ತಾನೇ ಮೋಶೆಯನ್ನು ವಿಶೇಷವಾದಂಥ ನಾಯಕತ್ವಕ್ಕೆ ಆರಿಸಿಕೊಂಡರು, ಒಂದು ನಿಯೋಗವನ್ನು ನೇಮಿಸಿದರು. ಮೋಶೆ ನಿರಾಕರಿಸಿದರೂ ದೇವರಲ್ಲಿ ತನ್ನನ್ನು ಸಮರ್ಪಿಸಿಕೊಂಡನು. ಆಗ ಅವನು ಪ್ರಾರಂಭ ಮಾಡುವಂಥ ಕಾರ್ಯದಲ್ಲೇ ಹಲವಾರು ಸವಾಲುಗಳು. ಫರೋಹನು ತನ್ನ ಜನರನ್ನು ಬಿಡಲಿಲ್ಲ. 10 ವ್ಯಾಧಿಗಳ ನಂತರವೇ ಬಿಟ್ಟನು. ಆಗ ಮೋಶೆಯು ಈ ಜನರನ್ನು ತಾನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸುವಂಥ ಸಂದರ್ಭದಲ್ಲಿ ಆದಂಥ ಹೋರಾಟ, ಬೇಸರಗೊಂಡಂಥ ಸಮಯ. ವಿಶೇಷವಾಗಿ ಈ ಜನರಿಗೆ ದೇವರು ಆಹಾರ ಇಲ್ಲದಾಗ ಮನ್ನ ಕೊಟ್ಟರು. ಈ ಜನರು ಇನ್ನೂ ಹೆಚ್ಚಾದಂಥವುಗಳನ್ನು, ಮಾಂಸವನ್ನು ಮತ್ತು ಹಲವಾರು ವಸ್ತುಗಳನ್ನು ಕೇಳುತ್ತಾ, ನಾವು ಐಗುಪ್ತದಲ್ಲಿದ್ದರೆ ನಾವು ಬಿಟ್ಟಿಯಾಗಿ ಮೀನನ್ನು ತಿನ್ನುತ್ತಿದ್ದೆವೆಂಬುದಾಗಿ ಬಹಳಷ್ಟು ರೀತಿಯಲ್ಲಿ ಮೋಶೆಯನ್ನು ಪೀಡಿಸಿದರು. ಮೋಶೆ ಇದನ್ನೆಲ್ಲ ಕಂಡು ಬಹಳಷ್ಟು ನೊಂದು ಹತಾಶಗೊಂಡು ದೇವರಿಗೆ, ನನ್ನನ್ನು ಕೊಂದು ಬಿಡು, ಅದೇ ನೀನು ನನಗೆ ತೋರಿಸುವಂಥ ದಯೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಮೋಶೆ ಈ ಒಂದು ನಾಯಕತ್ವದಲ್ಲಿ ಅನುಭವಿಸಿದಂಥ ಭಯಂಕರವಾದಂಥ ದುಃಖ, ಬೇಸರ, ಹತಾಶತನವನ್ನು ತಾನು ದೇವರ ಮುಂದೆ ಇಡುವಂಥವನಾಗಿದ್ದಾನೆ. ತಾನು ಜೀವಿಸುವಂಥದ್ದೇ ಸರಿಯಲ್ಲ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ. ಆದರೆ ದೇವರು ಮೋಶೆಯನ್ನು ಸಂತೈಸಿ ತನ್ನ ನಾಯಕತ್ವಕ್ಕೆ ಬೇಕಾದಂಥ ಸಹಾಯವನ್ನು ದಯಪಾಲಿಸಿ ತಾನು ಆ ನಿಯೋಗವನ್ನು ಪರಿಪೂರ್ಣಗೊಳ್ಳುವ ಹಾಗೆ ದೇವರು ತಾನೇ ನಡೆಸಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಗುವಂಥ ಹೋರಾಟ, ದುಃಖ, ನೋವು, ಹತಾಶ, ಸೇವೆಯಲ್ಲಿ ಆಗುವಂಥ ಪರಿಸ್ಥಿತಿಗಳು ನಮ್ಮನ್ನು ಇಂಥ ಪರಿಸ್ಥಿತಿಗೆ ನಡೆಸಬಹುದು. ಆದರೆ ದೇವರು ಕರೆದಂಥವನು ನಂಬಿಗಸ್ತನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ನಾವು ನಿನ್ನ ನಿಯೋಗ ಪೂರ್ತಿಗೊಳಿಸಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.